ಹಾಯ್, ಗುಡ್ ಮಾರ್ನಿಂಗ್. ಸೊ ಇವತ್ತು 2ನೇ ದಿನ. ಯಾವ ಊರಲ್ಲಿದ್ದೀವಿ? ನಿಜಾಮಾಬಾದಿಂದ ಹೊರಡ್ತಿದ್ದೀವಿ. ಇವತ್ತಿನ ಡೆಸ್ಟಿನೇಷನ್ ಎಷ್ಟು ರೈಡ್ ಮಾಡೋಕ್ಕಾಗುತ್ತೋ ಅಷ್ಟು ರೈಡ್ ಮಾಡೋದು. ನೆನೆ ಥರನೇ ಫಿಕ್ಸ್ಡ್ ಡೆಸ್ಟಿನೇಷನ್ ಅಂತ ಇಲ್ಲ. ಹೋಯ್ತಾ ಇರೋದೇ ಅಷ್ಟೇ. ಆಮೇಲೆ ಸ್ಟಾಪ್ ಮಾಡ್ತಾ ಇರೋದೆ. ಸೊ ಇವಾಗೆಲ್ಲ ಗೇರಪ್ ಆಗಿ ಎಲ್ಲ ಪ್ಯಾಕಪ್ ಆಗ್ತಾಯಿದೆ ನೋಡಿ. ಮಮ್ಮಿಗೆ ಈ ಸತಿ ಫುಲ್ ರೆಸ್ಟು ಎಲ್ಲ ಕೆಲಸಕ್ಕೂ. ಪಕ್ಕದಲ್ಲಿ ಗಂಡ ಇರಬೇಕಾದ್ರೆ ಎಲ್ಲ ಕೆಲಸ ಡ್ಯೂಟಿ ಫುಲ್ ವರ್ಕ್. ನನಗೆ ಯಾರಿಲ್ಲ, ನಾನೇ ಮಾಡ್ಕೋಬೇಕು ಎಲ್ಲ. ಸೊ ಇವತ್ತು ಎಲ್ಲ ಗಾಡಿಗಳು ರೆಡಿ ಆಗಿದೆ. ಇವಾಗ ಪ್ಯಾಕಪ್ ಮಾಡಿ ಹೊರಡೋದಷ್ಟೇ. ಸೊ ಗೇರಪ್ ಆಗೋಣ, ಹೊರಡೋಣ. 6:22 ಆಯಿತು. ಬೆಳಗ್ಗೆ ರೈಡ್ ಶುರು ಮಾಡಿದ್ದೇವೆ. ಇವಾಗ ನಾವು ತೆಲಂಗಾಣ ಸ್ಟೇಟಿಗೆ ಎಕ್ಸಿಟ್ ಆಗಿ ಮಹಾರಾಷ್ಟ್ರ ಸ್ಟೇಟಿಗೆ ಎಂಟ್ರಿ ಆಗ್ತೀವಿ. ನೋಡಿ ಬೆಳಗ್ಗೆ ಚೆನ್ನಾಗಿದೆ. ಒಂದು ಅರ್ಧ ಗಂಟೆ ಬಿಟ್ಟಿದ್ವಿ. ಶೆಕೆ ಹೊಡಿಯುತ್ತೆ ಅಂದರೆ ಆಗಲೇ ಶೆಕೆ ಹೊಡಿತಾ ಇದ್ದೆ. ಏನು ತರಲೆಗಳು ಮಾಡ್ತಾರೆ ಅಂದರೆ, ಅವಳು ಹಂಗ ಅಂದರೆ ಇವ್ರು ಹಿಂಗೆ ಬಂದರು. ಅಯ್ಯೋ ಒಳ್ಳೆ ತಗ. मम्मी ऑलराइट ना बनता क्या भैया सडन से स्टॉप दूसरे करेगा ಏನಾಗಿಲ್ಲಲ್ಲ. ನಿಮ್ಮ ಬಾಕ್ಸು ತಡೀತು. ನೀನು ಓಕೆ ಅಲ್ಲ? ಹಾಂ, ಏನಾಗಿಲ್ಲ. ಅವನದೇ ಒಂಚೂರು ಡೆಂಟ್ ಆಯ್ತು ಅಷ್ಟೇ. ವಾ, ಅಲ್ಲಿ ಆಟೋ ಬಂದ, ಈ ಕಡೆ ಗಾಡಿ ಅವನು ಬಂದ, ಸೆಂಟ್ರಿಗೆ ಸ್ಪೇಸ್ ಆಗಲಿಲ್ಲ. ನಾಗ್ಪುರ್ ಹೈವೇಯಲ್ಲಿ ಏನು ಪ್ರಾಬ್ಲಮ್ ಹೇಳಿ? ಈ ಟ್ರಕ್ಗಳದೇ ಪ್ರಾಬ್ಲಮ್. ಇವ್ರುಗಳು ಹೋಗೋ ತನಕ ನಾವು ಮೂವ್ಮೆಂಟ್ ಮಾಡೋಕ್ಕಾಗಲ್ಲ. ಅವ್ರನ್ನ ಓವರ್ಟೇಕ್ ಮಾಡಿದ್ರೆ ಭಾರಿ ಡೇಂಜರು. ಈ ಥರ ಇರುತ್ತೆ ನಾಗ್ಪುರ್ ಹೈವೇಯಲ್ಲಿ. ಬಟ್ ಲಾಸ್ಟ್ ಟೈಮ್ಗಿಂತ ಎಷ್ಟು ಪರವಾಗಿಲ್ಲ ಇವಾಗ. ಯಾಕಂದರೆ ಲಾಸ್ಟ್ ಟೈಮ್ ನಾನು ತುಂಬ ಕಂಪ್ಲೇಂಟ್ ಮಾಡಿದ್ದೀನಿ. ನೆನ್ಸಿದೆ, ನಾನು ರಾತ್ರಿ ಓಡ್ತಿದ್ದು ಫುಲ್ಲು ಏನು ಗುಂಡಿಗಳು, ಹಳ್ಳ ತುಂಬ ಡೇಂಜರ್ ಆಗಿತ್ತು. ತುಂಬ ಕಷ್ಟಪಟ್ವಿ. ನೈಟು ಮಳೆ ವಿಪರೀತ ಬಂತು ಅಂತ. ಬಟ್ ಫಾರ್ ನಾವು ಇವಾಗ ಆ್ಯಕ್ಚುಲಿ ಎಲ್ಲ ಕಡೆ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ನೋಡಿ, ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಗುಂಡಿ ಎಲ್ಲೂ ಇಲ್ಲ. ಅಂದರೆ ಚಿಕ್ಕ ಮಾಮೂಲಿ ಸಿಗುತ್ತೆ, ಅದನ್ನೇ. ಸೊ ಆಲ್ಮೋಸ್ಟು 180 ಕಿಲೋಮೀಟ್ರು ಖಾಲಿ ಹೊಟ್ಟೆಯಲ್ಲಿ. ಕಾಫಿ ಇಲ್ಲ, ಟೀ ಇಲ್ಲ, ಏನಿಲ್ಲ, ಹಂಗೆ ಓಡಿಸಿರೋದು. ನಮಗೆ ಎನರ್ಜಿ ಎಲ್ಲಿಂದ ಬರುತ್ತೆ ಅಂತ ತುಂಬ ಜನ ಕೇಳ್ತಾರೆ. ಎಲ್ಲಿಂದ ಬರುತ್ತೆ? ಮೇ ಬಿ ಬೈಕ್ ನೋಡಿದ್ಮೇಲೆ ಬರ್ಬೋದು. ಬೈಕು, ರೋಡು, ವಾತಾವರಣ ನೋಡಿದ್ರೆ ಜೋಶ್ ಬರುತ್ತೆ. ಆದರೆ ಅಮ್ಮನ ವಾಯ್ಸ್ ಹೋಗಿದೆ ಅಷ್ಟೇ. ಇವಾಗ ಆಲ್ಮೋಸ್ಟ್ 180 ಕಿಲೋಮೀಟ್ರ್ ಆದಮೇಲೆ ನಾವು ಇವಾಗ ಬ್ರೇಕ್ಫಾಸ್ಟಿಗೆ ಹಾಕಿದ್ವಿ. ಇಲ್ಲೆಲ್ಲ ಹೋಟೆಲ್ಗಳನ್ನ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ, ಇಲ್ಲೆಲ್ಲ ಡಾಬಾಗಳೇ ಸಿಗುವಂಥದ್ದು. ಸೊ ಇವಾಗ ಡಾಬಾದಲ್ಲಿ ಮೇ ಬಿ ಇಲ್ಲೆಲ್ಲ ಪರೋಟಾನೇ. ಅನ್ನ ಮುಗಿದೋಯ್ತು ಇಲ್ಲಿಗೆ. ಸೊ ಏನಿದ್ರು ಇವಾಗ ರೊಟ್ಟಿ, ಚಪಾತಿ ಇಂಥವೇ ತಿನ್ನಬೇಕು. ಅನ್ನ ಸಿಗಲ್ಲ ಅಂತ ಹೇಳ್ತಿಲ್ಲ, ಬಟ್ ಬಾಸುಮತಿ ನಮಗೆ ಅಡ್ಜಸ್ಟ್ ಆಗಲ್ಲ. ಸೊ ಇವಾಗ ಸಿಕ್ಕಿರೋದನ್ನ ತಿನ್ಕೊಂಡು ಹೋಗೋಣ. ಸೊ ಇವಾಗ ಎಲ್ಲರೂ ರೆಡಿಯಾಗಿ ಬ್ಯಾಟಿಂಗ್ ಮಾಡೋಣ, ಬನ್ನಿ. ಹೇಳದ್ನಲ್ಲ, ಇನ್ನು ಬರೀ ಇಂಥವೇನೆ ಸಿಗೋದು. ಸೊ ಇವಾಗ ಅವಲಕ್ಕಿ ಸಿಕ್ಕಿದೆ ನಮಗೆ. ಸಾಕು, ಅವಲಕ್ಕಿ ತಿನ್ನದೆ ಅವಲಕ್ಕಿ ತಿಂದಾಯ್ತು. ಇವಾಗ ನೆಕ್ಸ್ಟು ಆಲೂ ಪರೋಟ. ಈ ಕಡೆ ಎಲ್ಲ ಪರೋಟಾನೇ ಫೇಮಸ್ಸು. ಇದಕ್ಕೆ ಮೊಸರು, ಸಾಗು, ಉಪ್ಪಿನಕಾಯಿ ಕಾಂಬಿನೇಷನ್ ಆಲೂ ಪರೋಟ ರೆಡಿ. ಬ್ರೇಕ್ಫಾಸ್ಟ್ ಅಂತೂ ಆಯಿತು, ಸೂಪರ್ ಆಗಿತ್ತು. ಸೊ ಇಲ್ಲೆಲ್ಲ ಡಾಬಾಗಳೇ ಸಿಗೋದು ನೋಡಿ. ಈ ಥರ ಡಾಬಾಗಳೇ ಸಿಗುತ್ತೆ.
ಸೊ ಮಹಾರಾಷ್ಟ್ರ ಎಂಟ್ರಿ ಆಗಿರೋದ್ರಿಂದ ಇವಾಗ ದೋಸೆ ಇಡ್ಲಿ ಎಲ್ಲ ಅದೆಲ್ಲ ಸಿಗಲ್ಲ. ಏನಿದ್ರು ಈ ಥರ ಅವಲಕ್ಕಿ, ಪರೋಟ, ಚಪಾತಿ ಇಂಥವೇ ಸಿಗೋದು. ಈಗ ಪನ್ನೀರ್ ಐಟಮ್ಗಳು ಜಾಸ್ತಿ, ಆಲೂಗಡ್ಡೆ ಐಟಮ್ಗಳು ಜಾಸ್ತಿ. ಬಟ್ ಏನಕ್ಕೆ ಇವಾಗ ನೀವು ಹಾಕ್ಬೋದು ಆಲೂಗಡ್ಡೆ ಯಾಕೆ ತಿಂತೀರಾ ಟ್ರಾವೆಲಲ್ಲಿ ಅಂತ. ಬಟ್ ಈಗಿನ ಕ್ಲೈಮೇಟ್ಗೆ ಇಲ್ಲಿ ಲೋಕಲ್ ಫುಡ್ ಏನು ಮಾಡ್ತಾರೆ ಅದು ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗುತ್ತೆ. ನಾವು ಬೇರೆ ಏನೋ ತಿನ್ನೋಕೆ ಹೋದರೆ ಅದು ಖಂಡಿತ ಅಡ್ಜಸ್ಟ್ ಆಗಲ್ಲ. ಸೊ ಆದಷ್ಟು ಲೋಕಲ್ ಫುಡ್ನ ನಾವು ತಿನ್ನೋದು ಮಾಡಿದ್ರೆ ಬಾಡಿ ಹಂಗೆ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಸೊ ಇವಾಗ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಆಗಿದೆ. ನಮ್ಮ ರೈಡ್ ಕಂಟಿನ್ಯೂ ಆಗ್ತಾ ಇದೆ. ಲೆಟ್ಸ್ ಗೋ. ಯಾರಾದರೂ ಒಬ್ರು ಸಿಗ್ತಾರೆ. ಹರಿಯಾಣದವರು ಗಾಡಿ ಅಡ್ಡ ಹಾಕ್ಬಿಟ್ಟು ನಮ್ಮನ್ನು ಅಡ್ಡ ನಿಲ್ಸಿರೋದು. ಏನೋ ಖುಷಿ ಅವ್ರಿಗೆ ನಮ್ಮನ್ನೆಲ್ಲ ನೋಡಿದ್ರೆ. हाँ क्या नाम अपना? स्वाति. एज 28. अपने तो दिक्कत है ना. हाँ. अपने तो महामारी ही बंद है. जो एमसी है आपकी एमसी नहीं आती. हाँ. ये क्या? एमसी ಅಂದ್ರೆ ಏನು ಹೇಳು? एमसी बंद है, उसके कारण सूजन है नलों में. एमसी का क्या है? जो महामारी रहती है, जो मंथली मंथली पीरियड्स, वो मतलब बिल्कुल क्लियर नहीं होता. प्रॉब्लम है. प्रॉब्लम कभी दिन ज्यादा कभी कम. उसके कारण क्या, जो लीवर वो फैंटी मान रहा, कुछ भी खा रहे पी रहे वो फैंट बना रहा. एक अपना खून गाढ़ा. बाई चांस जैसे ऐसे हाथ का सराहन लगा के जाओगे तो हाथ में झिनझिनी, सुनपन जानते हो, हाथ सूना होना, पैरों के वजन बैठना, तो ये पैरों में भी झुनझुनी होने लग जाती है. अरे जुम 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 जुम. वो दिक्कत है. दिल हार्ट का खून गाढ़ा. और जो मेन दिक्कत मंथली की है, जो पीरियड्स है वो साफ नहीं आ रहे. कभी दिन ज़्यादा कभी कम. जो उसकी क्लियर स्पाई होनी चाहिए वो स्पाई नहीं है. करेक्ट करेक्ट करेक्ट. ಇದು ಕರೆಕ್ಟ್ ಆಗಿ ಹೇಳಿದ್ರು. ಸೇಮ್ ಪ್ರಾಬ್ಲಮ್, नेक प्रॉब्लम. ये सर्वाइकल है ना, खून गाढ़ा है. जो ब्लड है, दिल हार्ट का ब्लड वो गाढ़ा है. संचालन का जो खून का रोटेशन है वो स्लो अवस्था में चलता अपना. जो मतलब गति होनी चाहिए खून की रोटेशन की चलने की वो वीक है. उसके कारण जो माइंड की मैग्नेट रोशनी है वो भी लो है. ईज है ना जो ये, इसकी जो रोशनी वो भी डाउन है. मैग्नेट की आँखों की रोशनी इससे डाउन पड़ जाती है. क्योंकि मैन ये है ना, इनमें सिटी स्कैन कराओगे जैसे नलों में सूजन आएगा अपने. जो महामारी रहती है, एमसी पीरियड्स रहते हैं, वो बिल्कुल क्लियर नहीं है. इसकी दवाई या आयुर्वेदिक दवाई रखता हूँ मैं. ಅಂದ್ರೆ ಅದರಿಂದ ಬೇರೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿರ್ತಾರಲ್ವಾ ಅವರು. ಓಕೆ राइट है. हाँ राइट है. परफेक्ट ही बताता हूँ मैं. डिग्री है मेरे पास. ओ इसको डिग्री है. हाँ डिग्री है. बचपन से इस लाइन में पड़े हुए हैं. बचपन से जैसे साधु संत महात्मा लोग होते हैं ना, पंडित लोग होते हैं, उनमें बचपन से इस लाइन में बड़े हुए हैं. आयुर्वेद. ಅವರೇನೋ ಇದ್ರಲ್ಲಿ ಡಿಗ್ರಿ ಮಾಡಿದಾರಂತೆ ನೋಡಿ. ನಾಡಿ ಹಿಡಿದು ಚಿಕ್ಕಂದಿಂದ ಅದನ್ನ ಓದಿದ್ದಾರೆ, ಡಿಗ್ರಿ ಮಾಡಿದಾರಂತೆ ಇದ್ರಲ್ಲಿ. ನಾಡಿ ಹಿಡಿದು ಏನು ಅಂತ ಹೇಳೋದು ಕರೆಕ್ಟ್ ಆಗಿ ಹೇಳಿದ್ರು. ಆಕ್ಚುಲಿ ಕರೆಕ್ಟ್ ಆಗಿ ಹೇಳಿದ್ರು. इसका सोल्व है. क्या है आपका नाम? मेरा वाल योगी आजादनाथ. हाँ वाल योगी आजादनाथ. वाल योगी आजादनाथ. नाड़ी हिडिದು. ವೆಲ್ಕಮ್ ಟು ಮಧ್ಯಪ್ರದೇಶ್. ಮಹಾರಾಷ್ಟ್ರ ಮುಗೀತು, ಮಧ್ಯಪ್ರದೇಶ್ಗೆ ಎಂಟ್ರಿ ಆದ್ವಿ. ಹೆಂಗ್ ಹೊಡಿತಾ ಇದೆ ಹೀಟು ಅಂದ್ರೆ ಅದೊಂದು ಟ್ರೋಲ್ ಆಗುತ್ತೆ ಗೊತ್ತಾ, ತಿಂಗ್ ಹೊಡಿತೈತೆ ಅಂತ. ಹಂಗೆ ಹೆವಿ ಬಿಸಿಲು, ಆಲ್ಮೋಸ್ಟ್ 42 ಡಿಗ್ರಿ ಹೀಟ್ ವೇವ್ ಅಲರ್ಟ್ ಬೇರೆ ಇತ್ತು. ಕಷ್ಟ ಬಿದೆ. ಹೆಂಗೋ ಪೇಚಾಡ್ಕೊಂಡು ಬಂದ್ಬಿಟ್ವಿ. ನಾಗ್ಪುರ ದಾಟಾಯಿತು. ಆಲ್ರೆಡಿ 350 ಹೊಡೆದ್ಬಿಟ್ವಿ. ಇವಾಗ ಊಟಕ್ಕೆ ನಿಲ್ಸಿದ್ದೀವಿ. ಸೊ ಇವಾಗ ಊಟಕ್ಕೆ ಎಲ್ಲ ವೈಟಿಂಗ್. ತಿನ್ನದೆ ಇದೇ ಆಗೋಯ್ತು ಜೀವನ ಎಲ್ಲ. ಬಿಸಿಲಿಗೆ ನನಗೂ ತಲೆ ಎಲ್ಲ ಸುತ್ತಿ ವಾಂತಿ ಬರಂಗಾಗ್ಬಿಡ್ತು ಒಂದು ಮೂಮೆಂಟ್. ಹೆವಿ ಬಿಸಿಲು ಅಮ್ಮ, ಎಂಥ ದರಿದ್ರ ಬಿಸಿಲು. ವಾಹ್. ಸೊ ಇವಾಗ ಬ್ಯಾಟಿಂಗ್ ಮಾಡ್ಬಿಡೋಣ ಬನ್ನಿ. ಫಸ್ಟು ಹೊಟ್ಟೆಗೆ ಹಾಕೋಬೇಕು, ಆಮೇಲೆ ಮಿಕ್ಕಿದೆಲ್ಲ. ಸೊ ಪರೋಟ ಮತ್ತು ಪನ್ನೀರ್ ಗ್ರೇವಿ ಜೊತೆಗೆ ಇವಾಗ ದಾಲ್ ಕಿಚಡಿ ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ಒಂದು ಟ್ರೈ ಮಾಡಿ ಇಲ್ಲಿ. नहीं भैया बस.
ಓಡಿಸಿದ್ರು ಗಾಡಿ ರೋಡೇ ಸಾಕ್ತಾ ಇಲ್ಲ. ಅದಕ್ಕೆ ಇವಾಗ ಟೀ ಬ್ರೇಕು. ಟೀ ಜೊತೆಗೆ ನಮ್ಮ ಬ್ರ್ಯಾಂಡ್ ಪಾರ್ಲೆಜಿ ಸಿಕ್ಕಿದೆ. ಇವಾಗ ಟೀ ಬಿಸ್ಕೆಟ್ ತಿಂತಾ ಇದ್ದೀವಿ ನಾಯಿಗಳ ಥರ. ಮಮ್ಮಿ ಫುಲ್ಲು ಬ್ಯುಸಿ, ಫೋಟೋ ಹಿಡ್ಕೊಳ್ಳೋದ್ರಲ್ಲಿ ಬ್ಯುಸಿ, ಆದರೆ ಒಂದು ಸ್ಟೋರಿಯಲ್ಲಿ ಹಾಕಲ್ಲ. ಅದೇನ್ ಹಾಕ್ಬೇಕು ಅಂತ ಅನ್ಕೊಂತೀನಿ, ಏನ್ ಹಾಕ್ಬೇಕು ಅಂತ ಯೋಚನೆ ಮಾಡೋ ಅಷ್ಟೊತ್ತಿಗೆ ಇವರೆಲ್ಲ ನಡಿ 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 ಹೋಗ್ತಾ ಇರೋದಕ್ಕೆ ಅಷ್ಟೇ. ಇವಾಗ ಇನ್ನೂ 100 ಕಿಲೋಮೀಟ್ರ್ ಹೋಗ್ಬೇಕು. ಸೊ ಅದಕ್ಕೆ ಇವಾಗ ಒಂದು ಬಿಸ್ಕೆಟ್ ಬ್ರೇಕ್. 2 hours later. ಫೈನಲಿ ಇವತ್ತು ರೈಡ್ ಅಂತೂ ತುಂಬ ಟೇರಿಂಗ್ ಆಗಿತ್ತು. ಆಲ್ಮೋಸ್ಟ್ 750 ಕಿಲೋಮೀಟ್ರ್ ಬಂದ್ವಿ ಸಾಗರ್ ಅಂತ ಹೇಳಿ. ಡೆಲ್ಲಿಗೆ ಹತ್ತತ್ರ ಬಂದಿದ್ದೀವಿ ಇವಾಗ. ಮಧ್ಯಪ್ರದೇಶದಿಂದ ಫುಲ್ಲು ಸುಸ್ತು, ಜೊತೆಗೆ ಹೆವಿ ಲಾರಿಯಿಂದ ನಮಗೆ ಹೆವಿ ಲೇಟು, ಜೊತೆಗೆ ಬಿಸಿಲು ಕೂಡ ಹಂಗೆ ಇತ್ತು. ನಾವು ಫುಲ್ಲು ಟ್ಯಾನ್ ಆಗಿ ನಾಯಿ ಮಕ ಥರ ಆಗ್ಬಿಟ್ಟಿದ್ದು ನಮ್ಮದು ಶೆಕೆಗೆ. ಸೊ ಇವಾಗ ಹುಡುಕಿದ ಮೇಲೆ ಕೊನೆಗೆ ಸ್ಟೇ ಸಿಕ್ತು. ಇವಾಗ ರೂಮಿಗೆ ಬಂದಿದ್ದೀವಿ. ಇವಾಗ ಪೂರ್ತಿ ರೆಸ್ಟ್ ಮಾಡಬೇಕು, ಯಾಕಂದರೆ ತುಂಬ ಎಕ್ಸಾಸ್ಟ್ ಆಗಿದೆ ಬಾಡಿ. ಇವತ್ತು ಸ್ವಲ್ಪ ರೆಸ್ಟ್ ಮಾಡೋಣ, ಮತ್ತು ನಾಳೆ ನಮ್ಮ ಪ್ರಯಾಣ ಮುಂದುವರ್ಸೋಣ. ಈಗ ಆಲ್ಮೋಸ್ಟ್ 9:30 ಆಗಿದೆ. ಸೊ ಇವಾಗ ರೆಸ್ಟ್ ಮಾಡಿ ನಂತರ ನಾಳೆ ರೈಡ್ ಕಂಟಿನ್ಯೂ ಮಾಡೋಣ. ಸೊ ಇವಾಗ ಬೇಜಾರು ಮಾಡ್ಕೋಬೇಡಿ, ಕಂಟೆಂಟ್ಗಳು ಅಷ್ಟು ಸರಿಯಾಗಿ ಸಿಗಲ್ಲ, ಯಾಕಂದರೆ ಇದು ಕಂಪ್ಲೀಟ್ ಜರ್ನಿ ಆಗಿರುತ್ತೆ ಹೈವೇಗಳಲ್ಲಿ. ನಮಗೆ ಆ್ಯಕ್ಚುಲ್ ಕಂಟೆಂಟು ನಾವು ಎಂಟ್ರಿ ಆದಮೇಲೆ ನಮಗೆ ಕಂಟೆಂಟ್ ಸಿಗೋದು. ಸೊ ಅಲ್ಲಿವರೆಗೂ ನೀವು ಕಾಯ್ತಾ ಇರ್ತೀರಾ ಅಂತ ಗೊತ್ತು ನನಗೆ. ಇದೇ ಥರ ಪ್ರೀತಿ ಕೊಡ್ತಾಯಿರಿ. ನಮ್ಮ ಮುಖ ಎಲ್ಲ ನೋಡಬೇಡಿ, ಇದು ಬೈಕರ್ಸ್ ಅವಸ್ಥೆ, ಟ್ಯಾನು, ಸುಸ್ತು, ಡಸ್ಟು ಎಲ್ಲ ಆಗಿರುತ್ತೆ. ಅದಕ್ಕೆಲ್ಲ ನೀವು ಏನೋ ಕಮೆಂಟ್ಗಳು ಹಾಕ್ಬಿಡಿ, ಏನೂ ಮಾಡೋಕ್ಕಾಗಲ್ಲ, ಇದು ರಿಯಾಲಿಟಿ. ಸೊ ಸಿಗೋಣ ನಾಳೆನ ಎಪಿಸೋಡಲ್ಲಿ. ಎಲ್ಲರಿಗೂ ಗುಡ್ ನೈಟ್, ಬಾಯ್ ಬಾಯ್.